ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ. ಅದ ಕಣ್ಣೂರ್ ಅಲ್ಲಿ ಲೊಕೇಟ್ ಆಗಿರೋ ಪೆಟ್ ಸ್ಟೇಷನಿಗೆ ಬಂದಿರೋದು ಇವತ್ತು. ವಿವಿಧ ದೇಶಗಳಿಂದ ತಂದಿರೋ ಪ್ರಾಣಿ, ಪಕ್ಷಿ, ಕೋಳಿ ಇವನ್ನೆಲ್ಲ ತಂದು ಸಾಕಿದ್ದಾರೆ. ಮೀನು ಏನೇನಿದೆ ಅವನ್ನೆಲ್ಲ ತಂದು ಮನುಷ್ಯನ ಮುಂದೆ ಪ್ರದರ್ಶಿಸಿದ್ದಾರೆ. ಹೆಂಗಿದೆ ಅಂದರೆ ಆಸಮ್ ಆಗಿದೆ. ಯಾವ್ಯಾವ ಥರದ ಪಕ್ಷಿಗಳು ಅಂತ ಹೇಳಿದ್ರೆ ಒಂದು ಸಾವಿರಾರು ಪಕ್ಷಿಗಳಿದೆ. ಅದರಲ್ಲೇ ವೆರೈಟಿ ಡಿಸೈನ್ಗಳು ಬೇರೆ ಇಟ್ಬಿಟ್ಟಿದ್ದಾರೆ ಪಕ್ಷಿಗಳನ್ನು. ನಮಗೆ ನೋಡ್ತಾ ಇದ್ದಂಗೂ ಅದು ಪಕ್ಷಿಗಳದ್ದು ಮುಗಿಯೋದೇ ಇಲ್ಲ. ಮುಕ್ಕಳಾರೆ ಪಕ್ಷಿಗಳಂತಂದು ಇಟ್ಬಿಟ್ಟಿದ್ದಾರೆ. ನಾವು ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗೋಣ ಅಂದರೆ ಅದನ್ನು ಅಲ್ಲೇ ನಮ್ಮನ್ನು ಹಿಡಿದು ನಿಲ್ಲಿಸ್ತಾ ಇದೆ ಪಕ್ಷಿಗಳು. ನೋಡ್ತಿದ್ದಂಗೂ ಮುಗಿತಾನೇ ಇರಲಿಲ್ಲ. ನೀವು ಒಂದು ಸಲ ಹೋಗಿ ನೋಡಬೇಕಾಗಿರೋ ಇವನ್ನೆಲ್ಲ. ಅದು ಯಾವ್ಯಾವುದೋ ದೇಶದಿಂದ ಎಲ್ಲ ತಂದಿಟ್ಬಿಟ್ಟಿದ್ದಾರೆ. ನನಗೆ ಹೆಸರೇ ಬರ್ತಾ ಇಲ್ಲ ಆ ದೇಶಗಳದೆಲ್ಲ. ಅಷ್ಟು ದೇಶಗಳಿಂದ ತಂದು ಇಟ್ಟಿರೋದು ಇವೆಲ್ಲ. ಅದು ಒಳಗಡೆ ಮಾಡಿಟ್ಟಿರೋದು ಅಷ್ಟು ಒರಿಜಿನಲಾಗಿ ಮಾಡಿಟ್ಬಿಟ್ಟಿದ್ದಾರೆ. ಗೂಡನ್ನೆಲ್ಲ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂದರೆ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಬೇಕು. ಕಣ್ಮುಂದೆ ಪ್ರಪಂಚನೇ ಬೇರೆ ಇದೆ, ಆ ಮಟ್ಟಕ್ಕೆ ಇಟ್ಟಿದ್ದಾರೆ. ಒಂದೊಂದು ಪಕ್ಷಿಗಳು ಯಾವ್ಯಾವುದೋ ಥರದ್ದಿದೆ. ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಎಲ್ಲ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೀಟಾಗಿ ನೀವು ನೋಡಿ ಹಿಂಗಿದೆ ಅಂತ. ಕುದುರೆ ಅಂತೆ, ಮಂಗ ಅಂತೆ, ಅದಾದಮೇಲೆ ಕತ್ತೆ ಇವನ್ನೆಲ್ಲ ತಂದು ಇಟ್ಟಿದ್ದಾರೆ. ಅದರಲ್ಲೂ ಸಕ್ಕತ್ತಾಗಿರೋದು ಒಂದು ದನ ಇದೆ. ಅದಕ್ಕೊಂದೇ ವರ್ಷ. ಅದಿನ್ನೂ ಸಣ್ಣ, ಹೈಟೇ ಇಲ್ಲ ಜಾಸ್ತಿ. ಇದು ಕತ್ತೆ. ಇವನನ್ನು ತಂದಿಟ್ಟಿರೋದು ಯಾವ ಊರಿಂದ ಅಂದರೆ ಮೆಕ್ಸಿಕನೋ ಅಲ್ಲೆಲ್ಲಿಂದನೋ ಅಮೇರಿಕದಿಂದನೆಲ್ಲೋ ತಂದಿಟ್ಟಿರೋದು. ಇದೇನು ನಮ್ಮ ಇಂಡಿಯಾದಿದು ದನ. ಇದಕ್ಕೊಂದು ವರ್ಷ ಇನ್ನು. ಎಷ್ಟು ಸಖತ್ತಾಗಿದೆ ಅಲ್ವಾ? ಭಾಳ ಮಜವಾಗಿದ್ದಾನೆ ಓರಿ ಅವನು. ಇದು ಮಿನಿಯೇಚರ್ ಕುದುರೆ. ಇವನಿಷ್ಟೇ ದೊಡ್ಡದಾಗೋದು. ಇವನಿಗೆ 2 ವರ್ಷ ವಯಸ್ಸು. ಏನು ಮಜಾ ಆಗಿದ್ದಾನಲ್ಲ. ಇವಳಂತೂ ಕೊಚ್ಚಕ್ಕೆ ಬಂದುಬಿಟ್ಟಾಳೆ. ನಾನು ಕ್ಯಾಮ್ರಾ ಹಿಡ್ಕೊಂಡೋಗಿ ಇವಳನ್ನು ಶೂಟ್ ಮಾಡೋಣ ಅಂದ್ಕೊಂಡ್ರೆ ಇವಳು ನಾನು ಕೊಚ್ಚಕ್ಕೆ ಬರ್ತಾಳೆ. ಕ್ಯಾಮ್ರಾ ಎಲ್ಲ ಚುಚ್ಚಿ ಕ್ಯಾಮ್ರಾನೇ ಹಾಳು ಮಾಡೋಕ್ಕೆ ಬಂದುಬಿಟ್ಲು ಇವಳು. ಇವನು ಎದ್ದಳಂಗೆ ಇಲ್ಲ. ಇವನು ಒಂಟೆ ತಿನ್ನೋದು ಮಲಗೋದು ಆಗ್ಬಿಟ್ಟಿದೆ ಇವನಿಗೆ ಎದ್ದಳಕ್ಕಾಗ್ತಾಯಿಲ್ಲ. ಇಲ್ಲಿ ಅಮ್ಮ ಮತ್ತು ಮಗಳು, ಇವಳು ರೀಸೆಂಟಾಗಿ ಅಲ್ಲೇ ಹುಟ್ಟು ಬೆಳೆದಿರೋದಂತೆ. ಹಂಗಾಗಿ ಅದನ್ನು ಜಾಸ್ತಿ ಹೊತ್ತಿಟ್ಟಿಲ್ಲ. ಇವರೆಲ್ಲ ಇವನೇ ನಾನು ಹೇಳಿದ್ದು ಜಪಾನಿಂದ ತಂದು ಇಟ್ಟಿದ್ದಾನೆ ಇವನನ್ನು. ಚೈನಾದಿಂದ ಬಂದಿರೋದವನು. ಸಾರಿ, ಮಿಸ್ ಆಗಿಬಿಡುತ್ತೆ ನನಗೆ. ಯಾವ್ಯಾವುದೋ ದೇಶದ್ದೆಲ್ಲ ಇಟ್ಬಿಟ್ಟಿದ್ದಾರೆ. ನನಗೂ ಇವನಿಗೂ ಯುದ್ಧ. ಇವನನ್ನು ಹೆಂಗೆ ಹೊಡೆದು ತಿನ್ನಬೇಕು ಅನ್ನೋ ಥರ. ಇವೊಂದು ಚರ್ಮದಿಂದನೇ ನಮಗೆಲ್ಲ ಡ್ರೆಸ್ ಮಾಡಿ ಕೊಡ್ತಾರೆ. ಭಾಳ ಸಖತ್ತಾಗಿದ್ದಾನೆ ಇವನು. ಜಪಾನಿಂದ ತಂದು ಇಟ್ಟಿರೋದಿರಬೇಕು. ಇಲ್ಲ, ಜಪಾನಲ್ಲ, ಇವನು ಬ್ರಿಟನ್ನಿಂದ ತಂದಿರೋದು ಇವನನ್ನು. ಅಲ್ಲೇ ಮೇಲ್ಗಡೆ ಇದೆ. ನನಗೆ ಮಿಸ್ ಆಗ್ಬಿಡ್ತು. ಇವನು ಗುದ್ದಕ್ಕೆ ಬರ್ತಾಯಿದ್ದ. ಅದಾದಮೇಲೆ ನನಗೆ ಆಶ್ಚರ್ಯ ಅನಿಸ್ಬಿಡ್ತು. ಇದು ಹುಂಜ ನಿಂತ್ಬಿಟ್ಟಿದ್ದಾನಲ್ಲೇ, ಇಷ್ಟೇ ದೊಡ್ಡದಾಗದಂಥದ್ದು. ಅದು ಇನ್ಮೇಲೆ ದೊಡ್ಡದೇ ಆಗಲ್ಲ ಅಂತೆ. ಭಾಳ ಸಖತ್ತಾಗಿದೆ. ಇವನ್ನೆಲ್ಲ ಹೊಡೆದು ತಿನ್ನಬೇಕು. ಅವಾಗ ಭಾಳ ಮಜಾ ಇರುತ್ತೆ. ಪಾಪ ಪ್ರಾಣಿಗಳು. ಇಲ್ಲೆಲ್ಲ ಹೆಂಗೆ ಅಂತೇಳಿದ್ರೆ ಮನುಷ್ಯನ ಮೇಲೆಲ್ಲ ಹತ್ಸ್ಬಿಡ್ತಾರೆ. ಹಾವು ಮತ್ತು ಇದು ನಿಮಗೆ ಸುಮಾರು ಥರದ ಹಾವಿದೆ ಪೈಥಾನಲ್ಲೇ. ಅದರಲ್ಲಿ ಯಾವ್ದು ಬೇಕೋ ಅದನ್ನೆಲ್ಲ ಹತ್ಸ್ಬಿಡ್ತಾರೆ. ಇವನ್ನೆಲ್ಲ ಬೇಕು ಅಂದರೆ ನಿಮ್ಮ ಮೈ ಮೇಲೆ ಹತ್ಸ್ಬಿಡ್ತಾರೆ. ಇವನಿಗಂತೂ ಭಾಳ ಸ್ಮೆಲ್ಲು. ನನಗಲ್ಲಿ ನಿಲ್ಲಕ್ಕೆ ಆಗಲಿಲ್ಲ. ಅದಕ್ಕೆ ಪಟ್ಟ ಓಡಿ ಬೇರೆ ಕಡೆಗೆ ಹೋಗ್ಬಿಟ್ಟೆ. ಇವನ್ನೆಲ್ಲ ಹತ್ಸ್ಬಿಡ್ತಾರೆ ಮೈ ಮೇಲೆ ಬೇಕು ಅಂದರೆ. ಇವೆಲ್ಲ ಭಾಳ ಚೆನ್ನಾಗಿದೆ. ಬಟ್ ಒಳ ಅಂತಿದೆ, ಮುಟ್ಟಕ್ಕೆಲ್ಲ ಆಗಲ್ಲ. ಉಗುರು ನೋಡಿ ಅವನದು ಹೆಂಗಿದೆ ಅಂತ. ಅವನೆಲ್ಲ ಒಂದು ಸಲ ನಮ್ಮ ಮೈ ಮೇಲೆ ಗಿಬ್ರು ಬಿಟ್ಟರೆ ಹಂಗೆ ಅರ್ಧ ಚರ್ಮನೇ ಕಿತ್ಕೊಂಡ್ಬಿಡುತ್ತೆ. ನಾನು ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಿದ್ದೆ ಗಿಳಿಗಳಿಗೆ ಊಟ ಕೊಡಲಿಕ್ಕೆ. ಅವೆಲ್ಲ ಭಾಳ ಫ್ರೆಂಡ್ಲಿ ಇದ್ದಾವೆ ಗಿಳಿಗಳೆಲ್ಲ. ನಮ್ಮ ಹತ್ರ ಬಂದು
ನಮಗೆ ಅವನ್ನೆಲ್ಲ ಆರಾಮಾಗಿ ಮುಟ್ಬೋದು. ಆದರೆ ಏನಂತೀರ, ಸ್ವಲ್ಪ ಹೊತ್ತೇ ನಿಲ್ಲಕ್ಕಾಗೋದು. ಅವನ್ನೆಲ್ಲ ಎರಡೆರಡು ಕಾಳೆ ಕೊಡೋದು ಅವಕ್ಕೆಲ್ಲ ತಿನ್ನೋಕ್ಕೆ. ನಮಗೆಲ್ಲ ಜಾಸ್ತಿ ಕೊಡಲ್ಲ, ಕೊಡಿ ಅಂದರೂ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವಕ್ಕೆಲ್ಲ ಇಷ್ಟೇ ತಿನ್ನಬೇಕಂತೆ ಡೈಲಿ. ಜಾಸ್ತಿ ತಿಂದು ಏನಾರು ರೋಗ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಅಂತ ಕೊಡಲ್ಲ. ಮುಕ್ಳಾರೆ ಮಜಾ ಇದೆ. ಹೋಗಿ ಒಂದು ಸಲ ನೀವೆಲ್ಲ ನೋಡಬೇಕಾದಂಥದ್ದು. ಇದು ಪ್ರಾಪರಾಗಿ ಲೊಕೇಟ್ ಆಗಿರೋದು ಕಣ್ಣೂರು ಡಿಸ್ಟಿಕಲ್ಲಿ. ಕಣ್ಣೂರಿಂದ ಸ್ವಲ್ಪ ಒಂದು 20 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಇದು ನಾನು ಹೇಳಿದ್ನಲ್ಲ ಆಗಲೇ, ಇದು ಒಂದೇ ವರ್ಷ ಇವಕ್ಕೆಲ್ಲ. ಹೆಂಗಿದೆ ಅಂತೇಳಿದ್ರೆ ಭಾಳ ಸಖತ್ತಾಗಿದೆ. ದನ ಇವೆಲ್ಲ ಭಾಳ ಮಜಾ ಇದೆ. ನೀವು ಒಂದಿನ ಹೋಗಿ ವಿಸಿಟ್ ಮಾಡಿ ನೋಡಿ. ಅಲ್ಲಿ ಹೋಗಿ ನಿಮಗೆ ಭಾಳ ಖುಷಿಯಾಗ್ಬಿಡುತ್ತೆ, ಮನಸ್ಸಿಗೆ ನೆಮ್ಮದಿ. ಅದೇ ಮುಂದ್ಗಡೆನೇ ಬೀಚೆಲ್ಲ ಇದೆ. ಹಂಗೆ ನಾನು ಇದಕ್ಕೆ ಹೋದೆ, ಆಮೇಲೆ ಮೀನುಗಳಿಗೆ ಊಟ ಹಾಕ್ಬರೋಣ ಅಂತ. ಏನು ಮಜಾ ಅಂತೀರಾ, ಕೊಟ್ಟಂಗೂ ಕೈಯೆಲ್ಲ ಗಿಬ್ರ್ಕೊಂಡು ಹೋದಂಗೆ ಬರ್ತಾಯಿವೆ. ಬಟ್ ಏನೂ ಮಾಡಲ್ಲ, ಅಲ್ಲಿಲ್ಲ ಅಲ್ಲ, ಹಂಗಾಗಿ ಏನೂ ಮಾಡಲ್ಲ. ಭಾಳ ಚೆನ್ನಾಗಿದೆ ಮಾತ್ರ. ಮೀನಿಗೆಲ್ಲ ಊಟ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಮನ್ಸಿಗೆ ನೆಮ್ಮದಿ ಎಲ್ಲ ತಗೊಂಡು ಬರ್ಬೋದು ಅಲ್ಲಿಂದ. ಭಾಳ ಸಖತ್ತಾಗಿದೆ. ಅದಾದಮೇಲೆ ಅಕ್ವೇರಿಯಮ್ ಎಲ್ಲ ಇದೆ. ಅಕ್ವೇರಿಯಮಲ್ಲೂ ಒಂದೊಂದು ಮೀನುಗಳನ್ನು ನಾವು ನೋಡೇ ಇರಲ್ಲ. ಆ ನಾಡಿ ಮೀನುಗಳಿವೆ. ಯಾವ್ಯಾವುದೋ ಮೀನನ್ನೆಲ್ಲ ತಂದಿಟ್ಟಿದ್ದಾರೆ. ನಮಗೆ ಹೆಸರೇ ಬರಲ್ಲ, ತಿರ್ಗೋದು ಇಲ್ಲ ಹೇಳೋಕ್ಕೆ. ಆ ಥರ ಮೀನುಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಹೆಸ್ರು ಬರೆದಿರೋ ಮೀನುಗಳು. ನನಗೆ ಹೆಸರೇ ಬರ್ತಾ ಇರಲಿಲ್ಲ. ಯಾವುದೋ ಸಣ್ಣ ಮೀನು. ನಾನು ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ನೀವೇ ಓದಿ ಅರ್ಥ ಮಾಡ್ಕೊಳ್ಳಿ ಯಾವ ಮೀನು ಅಂತ. ಇದನ್ನೆಲ್ಲ ನೋಡ್ತಾ ನಿಲ್ಲಕ್ಕೆ ಒಂದೊಂದು ಗಂಟೆ ಬೇಕು ಇವನ್ನೆಲ್ಲ ನೋಡಿ ಮುಗಿಸ್ಲಿಕ್ಕೆ. ಅದು ಪೂರಾ ನೋಡಿ ಮುಗಿಸ್ಲಿಕ್ಕೆ ಮಿನಿಮಮ್ ಅಂದರೂ ಒಂದು 3 to 4 hours ಬೇಕು. ಅಷ್ಟು ಇದೆ ನೋಡಲಿಕ್ಕೆ. ಅದನ್ನೆಲ್ಲ ನೋಡಿ ಮುಗಿಸಿ ನಾವು ನೆಕ್ಸ್ಟ್ ಹೋಗ್ತಾ ಇದ್ದಿದ್ದೆ ಇದ್ರ ಹತ್ರ, ಅಳಿಲ್ ಹತ್ರ. ಇವೆಲ್ಲ ಸಣ್ಣ ಅಳಿಲು. ಎಲ್ಲಿ ಬೇರೆ ದೇಶದ ಅಳಿಲು. ಇದು ಯಾವ ದೇಶದ್ದು ಅಂತ ನನಗೆ ನೆನಪಿಲ್ಲ. ನಾನು ಇದನ್ನು ವಿಡಿಯೋ ಶೂಟ್ ಮಾಡಿದ್ದೀನಿ, ಹೆಸರಲ್ಲ. ಅದು ಕಲರೇ ಡಿಫ್ರೆಂಟ್ ಇತ್ತು. ಹಾವು ನೋಡಿ ಹೆಂಗಿದೆ, ಮಲಗಿದೆ ಅಂತ. ಇವನ್ನೆಲ್ಲ ಬೇಕಾದ್ರೆ ಮೈ ಮೇಲೆ ಹಚ್ಬಿಡ್ತಾರೆ. ಒಂದೊಂದು ವಿಚಿತ್ರವಾಗಿದೆಯಪ್ಪ. ಪೈಥಾನ್ ಇವೆಲ್ಲ ಕಚ್ಚಲ್ಲ, ಸುಮ್ಮನೆ ಹೆಂಗೆ ಇಲಿಗಳನ್ನೆಲ್ಲ ತಿನ್ನೋಕೆ ಕೊಡ್ತಾರೆ. ತಿನ್ನೋಕೆ ಕೊಟ್ಟಿಲ್ಲ ಅಂದರೆ ಹಿಡಿದು ಕಚ್ತವೆ ನಮ್ಮನ್ನು. ಪಕ್ಕದಲ್ಲೇ ಇಲಿಯನ್ನು ಬಿಟ್ಬಿಟ್ಟಿದ್ದಾರೆ, ಹಾವು ಪಕ್ಕದಲ್ಲೇ ಸಾಕಿದ್ದಾರೆ. ಅದು ಯಾವ್ಯಾವುದೋ ದೇಶದ್ದು ಇಲಿಗಳನ್ನೆಲ್ಲ ತಂದು ಸಾಕ್ಬಿಟ್ಟಿದ್ದಾರೆ. ಥರದ್ದು ಹಾವು ಬೇರೆ ಇಟ್ಬಿಟ್ಟಿರಪ್ಪ. ಹಸಿರು, ನೀಲಿ, ಕೆಂಪು, ಬಿಳಿ, ಎಲ್ಲ ಕಲರಿಂದ ಹಾವುಗಳಿದೆ. ನೀವು ಹೋಗಿ ನೋಡಲೇಬೇಕು. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ನೀಲಿ, ಹಳದಿ, ಏನೇನು ಕಲರ್ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲೇ ಇಲಿ. ಏನಾರು ಬೋರ್ ಹೊಡಿತು ಅಂದರೆ ತೆಗೆದು ಲಪ್ಪಕ್ಕಂತ ಒಳಗೆ ಹಾಕೊಂಬಿಡೋದು. ಅದು ಯಾವ್ಯಾವುದೋ ದೇಶದ್ದು ವೆರೈಟಿ ಫುಡ್ ಇಟ್ಬಿಟ್ಟಿದ್ದಾರೆ ಇಲಿಗಳನ್ನು. ಹಾವಿಗಂತೂ ಮಜನೋ ಮಜಾ. ಇಲಿ ತಿನ್ನು ಮಲ್ಗು ಇದೇ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಅದು ಮರಿ ಬೇರೆ ಆಗ್ಬಿಟ್ಟಿದೆ ಪಾಪ. ಏನು ಸಖತ್ತಾಗಿಟ್ಟು ಮಾಡ್ಯಾರೆ ಅಂತೇಳಿದ್ರೆ ಒಳಗೆಲ್ಲ ಪಾಪ ಇವಕ್ಕೆಲ್ಲ ಆಕ್ಸಿಜನ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಆದರೆ ಇವನ್ನೆಲ್ಲ ನೋಡೋಕೆ ನೀವು ಹೋಗಲೇಬೇಕು ಒಂದು ಸಲ. ಇಲಿಗಳಲ್ಲೂ ವೆರೈಟಿ ಇಲಿಗಳಪ್ಪ.